ಈ ದಿವಸ ಇತಿಹಾಸ ಹಾಸನ ಜಿಲ್ಲೆಯ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರದಿಂದ ಬದಲಾಗಬೇಕಾದಂತಹ ಒಂದು ಸಮಾವೇಶ ನಡೀತಾ ಇದೆ ಅಂತ ನಾನು ಭಾವಿಸ್ತೇನೆ. ಇವತ್ತು ನಾನು ಸಿದ್ದರಾಮಯ್ಯನವರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸುತ್ತೇನೆ. ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ಒಂದು ಮಾತನ್ನು ಹೇಳಲಿಕ್ಕೆ ನಾನು ಬಯಸುತ್ತೇನೆ. ನೀವೇನು 5 ಗ್ಯಾರಂಟಿಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಹಸು ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು, ಬಡತನಕ್ಕೆ ನೆರವಿಗೆ ಆರ್ಥಿಕ ಶಕ್ತಿಯನ್ನು ತುಂಬಬೇಕು ಅಂತಕ್ಕಂಥ ನಿರ್ಣಯವನ್ನು ತಗೊಂಡ್ರಿ. ಆ ನಿರ್ಣಯ ಇಡೀ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯ ಜನತೆ ತಲುಪಿದೆ ಅಂತಕ್ಕಂಥದ್ದಕ್ಕೆ ಈ ಸಮಾವೇಶ ನೋಡಿದ್ರೆ ಹಿಂದೆ ನಾನು ನೋಡ್ತಾ ಇದ್ದೆ ನಮ್ಮ ಚಿತ್ರದಲ್ಲಿ ಇಂದಿರಾ ಗಾಂಧಿ ಅವರು ಬರ್ತಾರೆ ಅಂದ್ರೆ ಲಕ್ಷಾಂತರ ಜನ ಕಾಲಿಡ್ತಾ ಇದ್ರು ಬಡವರಿಗೆ, ಬಡವರ ಆಶಾಕಿರಣ ಅಂತ ಹೇಳಿ. ಅದೇ ರೀತಿ ಇವತ್ತು ನಮ್ಮ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಸಾಹೇಬರು ಬರ್ತಾರೆ ಅಂದ್ರೆ ಇವತ್ತು ಕರ್ನಾಟಕ ರಾಜ್ಯದ ಜನ ಈ ರೀತಿ ಈ ಒಂದು ಸನ್ನಿವೇಶದಲ್ಲಿ ನೀವೇನು ಈ 8 ತಿಂಗಳ ಕಾಲದಲ್ಲಿ ಈ ರಾಜ್ಯ ಸರ್ಕಾರವನ್ನು ನಡೆಸ್ತಾ ಇರ್ತಕ್ಕಂಥ ರೀತಿಯನ್ನು ನೋಡಿದ್ರೆ ನಿಜವಾಗ್ಲೂ ಸಂತೋಷ ಆಗುತ್ತೆ. ಕೆಲವರು ಬಹಳವಾಗಿ ಮಾತನಾಡ್ತಾರೆ, ಮಾಧ್ಯಮಗಳಲ್ಲಿ ನಿರ್ಧರಿಸ್ತಾರೆ, ಅದು ಸುಳ್ಳು. ನನಗೆ ಸ್ವಲ್ಪ ಆರ್ಥಿಕ ನೀತಿಯ ಬಗ್ಗೆ, ಕರ್ನಾಟಕ ರಾಜ್ಯದ ಹಣಕಾಸಿನ ಬಗ್ಗೆ, ಸುಭದ್ರತೆಯ ಬಗ್ಗೆ ಸ್ವಲ್ಪ ಮಾಹಿತಿಗಳಿದೆ. ನನ್ನ ಮಾಹಿತಿ ಪ್ರಕಾರನೇ ಇವತ್ತು ಹಣಕಾಸಿನಲ್ಲಿ ಈ ಸರ್ಕಾರ ಸುಭದ್ರವಾಗಿದೆ ಅಂತಕ್ಕಂಥದ್ದನ್ನ ನಾನು ಬಲವಾದ ಮಾಡಲಿಕ್ಕೆ ಬಯಸುತ್ತೇನೆ. ಇವತ್ತು 50,000 ಹಣವನ್ನ ಮೂಲದಿಂದ ಕೊಟ್ಟು ಕೂಡ ಈ ದೊಡ್ಡ ಬಾಬರಿಗೆ ಕೊಟ್ಟರೆ, ಜಾರಿಗಳಿಗೆ ಕೊಟ್ಟರೆ, ಉಳಿದಿರ್ತಕ್ಕಂಥ ಯಾವುದೇ ಕಾರ್ಯಕ್ರಮಗಳು ನಿಂತಿಲ್ಲ. ಕಾರ್ಯಕ್ರಮಗಳೆಲ್ಲ ಸರಾಸರಿ ನಡೀತಾ ಇದೆ. ಆದರೆ ಅದನ್ನ ತಿರುತ್ತಕ್ಕಂಥ ಕೆಲಸ ನಡೀತಾ ಇದೆ. ಅದನ್ನ ಜನತೆಯನ್ನು ತಿಳ್ಕಬೇಕು. ಯಾವುದೇ ಕಾರ್ಯಕ್ರಮಕ್ಕೆ ಇರಲಿಲ್ಲ. ಮುಂದೆ 8 ತಿಂಗಳ ಕಾಲದಲ್ಲಿ ಇಂದಿನ ಸರ್ಕಾರ ಬಿಟ್ಟು ಹೋಗಿದ್ದಂತ ಸಾಲವನ್ನ ಅಲ್ಲಿಯ ಕಾರ್ಯಕ್ರಮಗಳನ್ನು ತೀರಿಸಲಿಕ್ಕೆ ಬಹಳ ಅಡಚಣೆ ಉಂಟಾಯಿತು. ಇವತ್ತು ಸ್ವತಂತ್ರವಾಗಿ ಏನು ಬಜೆಟ್ ಮಂಡನೆ ಮಾಡಿದ್ದಾರೆ ಸಿದ್ದರಾಮಯ್ಯ, ಆ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥದ್ದು ಏನು ಮುಂದಿನ ವರ್ಷ ಆಚರಣೆ ಬರುತ್ತೆ ಅಂತ ಸಂದರ್ಭದಲ್ಲಿ ನಿಮಗೆ ಗೊತ್ತಾಗುತ್ತೆ. ಸಿದ್ದರಾಮಯ್ಯ ಬಜೆಟ್ ಏನು ಅಂತಕ್ಕಂಥದ್ದು ಅವರಿಗೆ ನಿಮಗೆ ಗೊತ್ತಾಗುತ್ತೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಸರ್ಕಾರವನ್ನ ಎಲ್ಲೋ ಕಡೆ ಮಾಡ್ತಕ್ಕಂಥ ದೃಷ್ಟಿ ಒಳ್ಳೆದಲ್ಲ ಅಂತಕ್ಕಂಥದ್ದು ಯಾಕೆ ಕೆಲಸ ಮಾಡ್ತಾ ಇದೆ, ದುಡಿತಾ ಇದೆ ರಾಜ್ಯದ ಭವಿಷ್ಯಕ್ಕೋಸ್ಕರ. ಅಂತ ಸಂದರ್ಭದಲ್ಲಿ ನೀವು ಇವತ್ತು ಈ ಸರ್ಕಾರವನ್ನ ಟೀಕೆ ಮಾಡತಕ್ಕಂಥ ಪ್ರವೃತ್ತಿಗೆ ಯಾರೂ